ಒಂದು ಊರಿತ್ತು. ಆ ಊರಲ್ಲಿ ಇಬ್ಬರು ಮಿತ್ರರಿದ್ದರು. ಒಬ್ಬನ ಹೆಸರು ಧರ್ಮಬುದ್ಧಿ ಮತ್ತು ಇನ್ನೊಬ್ಬನ ಹೆಸರು ಪಾಪಬುದ್ಧಿ. ಒಂದು ದಿನ ಪಾಪಬುದ್ಧಿಯ ತಲೆಯಲ್ಲಿ ಒಂದು ವಿಚಾರ ಬಂತು. ನಾನು ಬಹಳ ಬಡವನಾಗಿದ್ದೇನೆ, ಆದ್ದರಿಂದ ನಾನು ಧರ್ಮಬುದ್ಧಿಯನ್ನು ಕರೆಕೊಂಡು ವಿದೇಶಕ್ಕೆ ಹೋಗಬೇಕು ಮತ್ತು ಬಹಳಷ್ಟು ಹಣ ಸಂಪಾದನೆ ಮಾಡಬೇಕು. ಪಾಪಬುದ್ಧಿ ಧರ್ಮಬುದ್ಧಿಗೆ ಹೇಳಿದ, ಮಿತ್ರ, ಎಲ್ಲಿವರೆಗೆ ಮನುಷ್ಯ ವಿದೇಶಕ್ಕೆ ಹೋಗುವುದಿಲ್ಲವೋ ಅಲ್ಲಿವರೆಗೆ ವಿದ್ಯೆ, ಧನ ಹಾಗೂ ಕಲೆಯನ್ನು ಸರಿಯಾಗಿ ಪ್ರಾಪ್ತಿ ಮಾಡಲು ಸಾಧ್ಯವಾಗಲ್ಲ. ತನ್ನ ಸ್ನೇಹಿತನ ಮಾತು ಧರ್ಮಬುದ್ಧಿಗೆ ಸರಿ ಅನ್ನಿಸಿತು. ನಂತರ ಇಬ್ಬರು ಮಿತ್ರರು ವಿದೇಶಕ್ಕೆ ತೆರಳಿದರು. ಅವರಿಬ್ಬರು ಹಲವು ದೇಶಗಳಲ್ಲಿ ತಿರುಗಾಡಿದರು. ಬಹಳ ಹಣ ಸಂಪಾದಿಸಿದರು ಮತ್ತು ಇಬ್ಬರು ಪ್ರಸನ್ನರಾಗಿ ತಮ್ಮ ದೇಶಕ್ಕೆ ಮರಳಿದರು. ಅವರಿಬ್ಬರು ತಮ್ಮ ಊರಿನ ಹತ್ತಿರ ಬರುತ್ತಲೇ ಪಾಪಬುದ್ಧಿ ಹೇಳಿದ, ನೋಡು ಮಿತ್ರ, ನಾವು ಗಳಿಸಿದ ಎಲ್ಲಾ ಸಂಪತ್ತನ್ನು ಮನೆಗೆ ಕೊಂಡು ಹೋಗುವುದು ಉಚಿತವಲ್ಲ. ಯಾಕೆಂದ್ರೆ ನಮ್ಮ ಪರಿವಾರದವರು, ನೆರೆಕರೆಯವರು ಹಾಗೂ ಸ್ನೇಹಿತರು ಖಂಡಿತ ನಮ್ಮಿಂದ ಹಣ ಬೇಡುವರು. ಆದ್ದರಿಂದ ಇಲ್ಲೇ ಎಲ್ಲಾದರೂ ಹೊಂಡ ಅಗೆದು ಒಂದು ಪಾತ್ರೆಯಲ್ಲಿಟ್ಟು ನಮ್ಮ ಸಂಪತ್ತಿನ ಹೆಚ್ಚಿನ ಪಾಲನ್ನ ಅದರಲ್ಲಿ ಹಾಕಿ ಹೂತು ಇಡಬೇಕು ಮತ್ತು ಸ್ವಲ್ಪ ಹಣವನ್ನು ನಮ್ಮ ಜೊತೆ ಕೊಂಡು ಹೋಗ್ಬೇಕು. ಧರ್ಮಬುದ್ಧಿ ಹೇಳಿದ, ಸರಿ, ನೀನು ಹೇಳಿದ ಹಾಗೇನೆ ಮಾಡೋಣ. ಅವರು ಒಂದು ವೃಕ್ಷದ ಅಡಿಯಲ್ಲಿ ಹೆಚ್ಚಿನ ಸಂಪತ್ತನ್ನು ಹೂತಿಟ್ಟರು. ನಂತರ ತಮ್ಮ ಮನೆ ತಲುಪಿದ್ರು, ಆರಾಮದ ಜೀವನ ಸಾಗಿಸಲು. ಒಂದು ದಿನ ಮಧ್ಯರಾತ್ರಿ ಸಮಯ, ಊರಿನವರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಪಾಪಬುದ್ಧಿ ಎದ್ದು ಕೂತ. ನಂತರ ಮನೆಯಿಂದ ಹೊರಗೆ ಬಂದ. ಆಮೇಲೆ ಎಲ್ಲಿ ಹಣ ಹೂತಿಡಲಾಗಿತ್ತೋ ಅಲ್ಲಿಗೆ ತಲುಪಿದ. ಅವನು ವೃಕ್ಷದ ಅಡಿಯಲ್ಲಿ ಹೂತಿಟ್ಟ ಎಲ್ಲಾ ಹಣವನ್ನು ತೆಗೆದು ಹೊಂಡವನ್ನು ಮೊದಲಿದ್ದ ಹಾಗೇನೆ ಸರಿಯಾಗಿ ಪಸರಿಸಿದ. ನಂತರ ಆರಾಮವಾಗಿ ಮನೆಗೆ ಹಿಂತಿರುಗಿದ. ಮರುದಿನ ಪಾಪಬುದ್ಧಿ ಧರ್ಮಬುದ್ಧಿಯಲ್ಲಿಗೆ ಹೋದ ಮತ್ತು ಹೇಳಿದ, ಮಿತ್ರ, ನಾವು ಬಹಳ ಕಡಿಮೆ ಹಣ ಮನೆಗೆ ತಂದಿದ್ದೇವೆ. ಈಗಂತೂ ಅದು ಹೆಚ್ಚು ಕಡಿಮೆ ಮುಗಿದು ಹೋಗಿದೆ. ನಡಿ ಸ್ನೇಹಿತ, ನಾವು ಹೂತಿಟ್ಟ ಸಂಪತ್ತಿನಿಂದ ಸ್ವಲ್ಪ ಹಣ ತೆಗೆದು ತರೋಣ. ಧರ್ಮಬುದ್ಧಿ ಹೇಳಿದ, ಸರಿ, ನಡಿ ಹೋಗೋಣ. ಇಬ್ಬರು ಆ ವೃಕ್ಷದ ಬಳಿ ಬಂದ್ರು. ಮಣ್ಣು ಸರಿಸಿದ್ರು, ಆದ್ರೆ ನೋಡುವುದೇನು, ಅಲ್ಲಿ ಹಣದಿಂದ ತುಂಬಿಟ್ಟ ಪಾತ್ರೆ ಇರಲಿಲ್ಲ. ಪಾಪಬುದ್ಧಿ ಹೇಳಿದ, ಅರೇ ಧರ್ಮಬುದ್ಧಿ, ನೀನು ನನಗೆ ವಿಶ್ವಾಸಘಾತ ಮಾಡಿದ್ದೀಯಾ, ನೀನು ಎಲ್ಲ ಹಣವನ್ನು ಕದ್ದಿದ್ದೀಯಾ. ಧರ್ಮಬುದ್ಧಿ ಹೇಳಿದ, ಅರೆ ಮಿತ್ರ, ಬೇರೆಯವರ ಹಣ ನನಗೆ ಮಣ್ಣಿಗೆ ಸಮಾನ. ಬೇರೆಯವರ ಹಣಕ್ಕೆ ಕೈ ಹಚ್ಚುವ ಯೋಚನೆನೂ ನಾನೆಂದು ಮಾಡಲಾರೆ. ನಾನು ಕಳ್ಳತನ ಮಾಡುವ ಬದಲು ಮೃತ್ಯುವನ್ನು ಅಪ್ಪಿಕೊಳ್ಳುವೆ. ಆದರೆ ಪಾಪಬುದ್ಧಿ ಅವನ ಬೆನ್ನು ಬಿಡಲು ತಯಾರಿದ್ದಿಲ್ಲ. ಅವನಂದ, ಇಲ್ಲಿಲ್ಲ, ನೀನು ಸುಳ್ಳು ಹೇಳುತ್ತಿದ್ದೀಯಾ, ನೀನು ಕಳ್ಳ, ಎಲ್ಲಾ ಹಣ ನೀನೇ ಕದ್ದಿದ್ದೀಯಾ. ಯಾಕೆಂದ್ರೆ ಇಲ್ಲಿ ನಾವು ಹಣ ಅಡಗಿಟ್ಟಿದ್ದೇವೆ ಎಂದು ನನ್ನನ್ನು ಬಿಟ್ಟರೆ ನಿನಗೆ ಮಾತ್ರ ಇದು ತಿಳಿದಿದೆ. ಹೀಗೆ ಇಬ್ಬರು ಜಗಳವಾಡುತ್ತಾ ರಾಜನ ಕಡೆಗೆ ಬಂದು ತಲುಪಿದ್ರು. ಈ ವಿಷಯವನ್ನು ಹೋಗಲಾಡಿಸಿ ನ್ಯಾಯ ದೊರಕಿಸಬೇಕೆಂದು ರಾಜನನ್ನು ಬೇಡಿಕೊಂಡರು. ಪಾಪಬುದ್ಧಿ ಹೇಳಿದ, ಮಹಾರಾಜರೇ, ವೃಕ್ಷ ದೇವತೆ ಸಾಕ್ಷಿಯಾಗಿದ್ದಾರೆ. ಯಾವ ವೃಕ್ಷದ ಅಡಿಯಲ್ಲಿ ನಾವು ಹಣ ಅಡಗಿಸಿಟ್ಟಿದ್ದೆವೋ ಆ ವೃಕ್ಷವನ್ನು ಕೇಳಿ ನೋಡಿ. ಅಂದರೆ ನಮ್ಮಿಬ್ಬರಲ್ಲಿ ಯಾರು ಕಳ್ಳರು ಎಂದು ಆ ವೃಕ್ಷ ನಿಜವಾಗಿ ತಿಳಿಸುವುದು. ರಾಜ ಮತ್ತು ಮಂತ್ರಿಗೆ ಈ ಘಟನೆಯ ಬಗ್ಗೆ ಆಶ್ಚರ್ಯವೆನಿಸಿತು. ರಾಜ ಸ್ವಲ್ಪ ಸಮಯದವರೆಗೆ ಯೋಚಿಸಿದ್ರು. ನಂತರ ಹೇಳಿದ್ರು, ನಾಳೆ ಬೆಳಗ್ಗೆ ನೀವಿಬ್ರು ನಮ್ಮ ಜೊತೆಯಲ್ಲಿ ಆ ವೃಕ್ಷದ ಬಳಿಗೆ ಬರಬೇಕು. ಆಗ ಪಾಪಬುದ್ಧಿಯ ತಲೆಯಲ್ಲಿ ಇನ್ಯಾವುದೋ ವಿಚಾರ ಹೊಳೆಯತೊಡಗಿತು. ಅವನು ಒಂದು ಕಪಟ ಯುಕ್ತಿ ಯೋಚಿಸಿದ. ಮನೆಗೆ ಹೋಗಿ ಅವನು ತನ್ನ ತಂದೆಗೆ ಹೇಳಿದ, ಅಪ್ಪ, ನಾನು ಧರ್ಮಬುದ್ಧಿಯ ಎಲ್ಲಾ ಹಣವನ್ನು ಕದ್ದಿದ್ದೇನೆ. ನಾನು ಹೇಳಿದಂತೆ ನೀವು ಮಾಡಿದರೆ ಆ ಎಲ್ಲಾ ಹಣ ನಿಮ್ಮದಾಗುವುದು.
ಹಾಗಾದ್ರೆ ಹೇಳು, ಏನು ಮಾಡಬೇಕಾದೀತು? ಪಾಪ ಬುದ್ಧಿಯ ತಂದೆ ವಿಚಾರಿಸಿದ್ರು. ಪಾಪ ಬುದ್ಧಿ ಹೇಳಿದ, ಆ ವೃಕ್ಷದಲ್ಲಿ ಒಂದು ದೊಡ್ಡ ಗೂಡಿದೆ. ನೀವು ಅದರೊಳಗೆ ಅಡಗಿ ಕೂತ್ಕೊಳ್ಳಿ. ಬೆಳಿಗ್ಗೆ ನಾನು ವೃಕ್ಷವನ್ನು ಕೇಳಿದಾಗ ನೀವು ನಿಮ್ಮ ಸ್ವರವನ್ನು ಬದಲಾಯಿಸಿ ಹೇಳಿ, ಧರ್ಮ ಬುದ್ಧಿಯೇ ಕಳ್ಳ ಅಂತ. ಮರುದಿನ ಬೆಳಗಾಯಿತು. ಆ ವೃಕ್ಷದ ಬಳಿ ಧರ್ಮಬುದ್ಧಿ, ಪಾಪ ಬುದ್ಧಿ, ಮಹಾರಾಜ, ಮಹಾಮಂತ್ರಿ ಹಾಗೂ ಊರಿನ ಬಹಳ ಮಂದಿ ಉತ್ಸುಕರಾಗಿ ಕೂಡಿದ್ದರು. ಪಾಪ ಬುದ್ಧಿ ಹೇಳಿದ, ಹೇ ವೃಕ್ಷದೇವರೇ, ನೀವು ಸಾಕ್ಷಿಯಾಗಿದ್ದೀರಾ. ನಮ್ಮಿಬ್ಬರಲ್ಲಿ ಯಾರು ಕಳ್ಳರು? ದಯಮಾಡಿ ನೀವೇ ತಿಳಿಸಿ. ವೃಕ್ಷದೇವತೆ ಅಂದಿತು, ಧರ್ಮ ಬುದ್ಧಿಯೇ ಕಳ್ಳ. ಇದನ್ನು ಕೇಳುತ್ತಲೇ ಎಲ್ಲರೂ ಸ್ತಬ್ಧರಾದರು. ಒಬ್ಬರು ಇನ್ನೊಬ್ಬರಲ್ಲಿ ಚರ್ಚೆ ಮಾಡತೊಡಗಿದರು. ನೋಡೋಣ ಈಗ ಧರ್ಮ ಬುದ್ಧಿಗೆ ಯಾವ ಶಿಕ್ಷೆ ಸಿಗುತ್ತೆ ಅಂತ. ಆಗ ಮಹಾರಾಜರು ವೃಕ್ಷದ ಬಳಿ ಬಿದ್ದಿದ್ದ ಒಣ ಎಲೆಗಳನ್ನು, ಮರದ ತುಂಡುಗಳನ್ನು ಬೇಗ ಬೇಗನೆ ಒಟ್ಟುಗೂಡಿಸಲು ಆಜ್ಞೆ ಮಾಡಿದರು ಮತ್ತು ಅದಕ್ಕೆ ಬೆಂಕಿ ಕೊಡಲು ಆದೇಶ ನೀಡಿದರು. ಬೆಂಕಿಯಿಂದಾಗಿ ಹೊಗೆ ಗೂಡಿನ ಒಳಗೆ ಹೋಗಲಾರಂಭಿಸಿತು. ಇದರಿಂದಾಗಿ ಒಳಗೆ ಕೂತಿದ್ದ ಪಾಪ ಬುದ್ಧಿಯ ತಂದೆಗೆ ತೊಂದರೆಯಾಗಲಾರಂಭಿಸಿತು. ಕೆಲ ಸಮಯದಲ್ಲೇ ಬೆಂಕಿಯ ಜ್ವಾಲೆ ಗೂಡನ್ನು ಆವರಿಸಿತು. ಪಾಪ ಬುದ್ಧಿಯ ತಂದೆಯ ಮುಖ ಸುಟ್ಟು ಹೋಯಿತು ಮತ್ತು ಅವನು ಬೊಬ್ಬೆ ಹಾಕುತ್ತಾ ಅಳುತ್ತಾ ಗೂಡಿನಿಂದ ಹೊರಗೆ ಬಂದ. ಈಗ ಎಲ್ರಿಗೂ ಈ ವೃಕ್ಷ ದೇವತೆ ಯಾರು ಅಂತ ತಿಳಿಯಿತು. ಅಂತೂ ಪಾಪದ ಮಡಿಕೆ ಒಡೆದೇ ಹೋಯಿತು. ಮಹಾರಾಜರು ಎಲ್ಲ ಹಣವನ್ನು ಧರ್ಮ ಬುದ್ಧಿಗೆ ಕೊಡಿಸಿದ್ರು ಮತ್ತು ಪಾಪ ಬುದ್ಧಿಗೆ ಸೆರೆಮನೆಯ ಶಿಕ್ಷೆ ವಿಧಿಸಿದ್ರು.